Sankalp 360. ಇದು ನಮ್ಮ ತಂಡ ಮೈಸೂರು ವಾರಿಯರ್ಸ್. ಹಾಗೆ ಪ್ರಾಕ್ಟೀಸ್ ಜರ್ಸಿಗಳನ್ನ ತಾವೀಗ ದೃಶ್ಯಾವಳಿಗಳಲ್ಲಿ ಇರುವಾಗಲೇ ಇದೀಗ ಜರ್ಸಿ ಅನ್ವೀಲಿಂಗ್ ಮುನ್ನ ದೊಡ್ಡ Warriors 2014 ಇಸ್ವಿಯಿಂದ we always play for a cause as well. We are connected to 3 causes. One is the Kalasu Foundation. Government school libraries construct ಮಾಡ್ತೀವಿ. ಈ 10 years ಅಲ್ಲಿ ನಾವು 9 libraries construct ಮಾಡಿದ್ವಿ, and it is with the players contribution on the field. We put some money away and ಅದರಿಂದ ಅದಾಗುತ್ತೆ. ಎರಡನೇದು we do tree plantation with the 7 ವರ್ಷದ ಎಕ್ಸ್‌ಪೀರಿಯನ್ಸ್. ಸ್ವಾಗತ ಮಾಡ್ತಾ ಇದ್ದೀವಿ ಅಂಡರ್ 14, 16 ಕರ್ನಾಟಕ ಸ್ಟೇಟ್ ಅಂಡರ್ 19 ಆಡಿರತಕ್ಕಂಥ ಆಟಗಾರ, ಬೆಂಗಳೂರು ವಲಯ ಕರ್ನಾಟಕ ಅಂಡರ್ 14 ಆಟಗಳು. ಆದ್ರೆ ತನ್ನದೇ ಆದ ಹೆಸರನ್ನ ಛಾಪನ್ನ It means a lot to the team. If I can say something about the team, this team is a combination of good, young, upcoming talent as well as some very experienced elite players. ಚಿತ್ರಕ್ಕೆ ತಂದಿವಿ ನಮ್ಮ ತಂಡದ ಎಲ್ಲ effort and exciting games. So this is something that you can expect from us, and we'll give our best so that you guys can enjoy it. Thank you very much. ಗೆಲ್ಲೋಣ ಅಂತ ಯೋಚನೆ ಇದೆ. ಫೈನಲಲ್ಲಿ ತಿರ್ಗಾ ಚಾನ್ಸ್ ಬಂದರೆ ಲಾಸ್ಟ್ ಇಯರ್ ಥರ ಆಬ್ವಿಯಸ್ಲಿ ಗೆಲ್ಲಬೇಕು ಅಂತ ಯೋಚನೆ ಇದೆ.
win the game and keep up the spirit, and I wish you all the best. And ಒಳ್ಳೆ ಆಪರ್ಚುನಿಟಿ ಅವ್ರಿಗೆ ಇಂಥ ಸ್ಟೇಜಲ್ಲಿ ಬಂದು ಆಡೋದು. ಸೊ ಐ ಆಮ್ ವೆರಿ ಕಾನ್ಫಿಡೆಂಟ್ ದಟ್ ಚೆನ್ನಾಗಿ ಮಾಡ್ತಾನೆ, ಒಳ್ಳೆ ಸ್ಕಿಲ್ಸ್ ಇಟ್ಟಿದ್ದಾನೆ. ಸೊ ಎಲ್ಲಿ ಚಾನ್ಸ್ ಕೊಟ್ಟರು ಚೆನ್ನಾಗಿ ಮಾಡೋಕ್ಕೆ ರೆಡಿ. ಥ್ಯಾಂಕ್ ಯು. ಅಲ್ಲಿ ತುಂಬ ಚೆನ್ನಾಗಿ ನಡೀತು. ನಮಗೆ ಫುಲ್ ಗ್ರೌಂಡ್ ಅವೈಲಬಿಲಿಟಿ ಇತ್ತು. ಹಾಗಾಗಿ ವಿ ಕುಡ್ ಪ್ಲೇ ಫ್ಯೂ ಪ್ರಾಕ್ಟೀಸ್ ಮ್ಯಾಚಸ್, ವಿ ಕುಡ್ ಪ್ಲೇ ಫ್ಯೂ ಸಿನಾರಿಯೋಸ್. ಸೊ ಅದು ಇನ್ನೊಂದು ನಮ್ಗೆ ಅಡ್ವಾಂಟೇಜ್ ಏನಿತ್ತು ಅಂದರೆ ಮಳೆಯಿಂದ ನಮಗೆ ಸೆಷನ್ ಏನೂ ಇದಾಗಲಿಲ್ಲ. ಸೊ ದ್ಯಾಟ್ ವೇ ನಮಗೆ ಪ್ರಿಪ್ರೇಷನ್ ವಾಸ್ ಪ್ರಿಟಿ ಗುಡ್. ಇಲ್ಲಿಂದ ನಾವು ವಿ ಆರ್ ವೆರಿ ಈಗರ್ಲಿ ಲುಕಿಂಗ್ ಫಾರ್ವರ್ಡ್ ಟು ದ ಗೇಮ್ ಟು ಬಿಗಿನ್. 4ನೇ ಇಸ್ವಿಯಿಂದ KC ಅವರು ಆಕ್ಷನಲ್ಲಿ 18 ಪ್ಲೇಯರ್ ಅಲ್ಲದೆ 2 ಲೋಕಲ್ ಟ್ಯಾಲೆಂಟ್ನ ಪಿಕ್ ಮಾಡಬೇಕು ಅಂತ ಎಲ್ಲ 6 ಫ್ರಾಂಚೈಸಿ ಟೀಮ್ಗೂ ಹೇಳಿದ್ದಾರೆ. ನಾವು ಎವ್ರಿ ಇಯರ್ ಆಕ್ಷನ್ಗಿಂತ ಮುಂಚೆ ಈ ಟ್ಯಾಲೆಂಟ್ ಹಂಟ್ ಅಂತ ಕಂಡಕ್ಟ್ ಮಾಡ್ತೀವಿ ಮೈಸೂರಲ್ಲಿ. ಆಲ್ಮೋಸ್ಟ್ 350ಕ್ಕಿಂತ ಜಾಸ್ತಿ ಕ್ರಿಕೆಟರ್ಸ್ ಬಂದು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಮೈಸೂರಲ್ಲಿ. ಅದರಿಂದ 10 ಪ್ಲೇಯರ್ನ ಶಾರ್ಟ್ ಲಿಸ್ಟ್ ಮಾಡಿ ನಮ್ಮ ಆಕ್ಷನ್ ಆದಮೇಲೆ ಟೀಮ್ ಕಾಂಪೋಸಿಷನ್ ನೋಡಿ ಕಿಶನ್ ಬಿದಾರೆ ಮತ್ತು ಗೌತಮ್ ಸಾಗರ್ ಅಂತ ಯಂಗ್ ಟ್ಯಾಲೆಂಟೆಡ್ ಪ್ಲೇಯರ್ಸ್ ನಾವು ನಮ್ಮ ಈ ವರ್ಷದ ಕ್ಯಾಚ್ಮೆಂಟ್ ಪ್ಲೇಯರ್ಸ್ ಆಗಿ ತೊಗೊಂಡಿದ್ದೀವಿ. ಆ್ಯಂಡ್ ದಟ್ ಫಾರ್ಮ್ಸ್ ದ 20 ಪ್ಲೇಯರ್ಸ್ ಇನ್ ದ ಟೀಮ್. ಏನು ಮುಖ್ಯ ಅಂದರೆ ಮೈಸೂರು ವಾರಿಯರ್ಸ್ ಹ್ಯಾವ್ ಆಲ್ವೇಸ್ ಬಿಲೀವ್ಡ್ ಇನ್ ಎನ್ಕರೇಜಿಂಗ್ ಟ್ಯಾಲೆಂಟ್ ಆ್ಯಂಡ್ ಎನ್ಕರೇಜಿಂಗ್ ಸ್ಪೋರ್ಟ್ಸ್ಮನ್ಶಿಪ್ ಆ್ಯಂಡ್ ಕ್ರಿಯೇಟಿಂಗ್ ಎ ಕಲ್ಚರ್ ಆಫ್ ಗುಡ್ನೆಸ್ ಟೀಮಲ್ಲಿ. ಆ್ಯಂಡ್ ಅವರ್ ಬಾಯ್ಸ್ ಆ್ಯಂಡ್ ಅವರ್ ಕ್ಯಾರೆಕ್ಟರ್ ರೆಪ್ರೆಸೆಂಟ್ಸ್ ದಟ್ ಆನ್ ಆ್ಯಂಡ್ ಆಫ್ ದ ಫೀಲ್ಡ್ ಇಯರ್ ಆನ್ ಇಯರ್. ಥ್ಯಾಂಕ್ ಯು. ಕರು ದರ್ ಆಲ್ವೇಸ್ ಕನ್ನಡ ಇರಬೇಕು ಎಲ್ಲ. ಎವ್ರಿ ಮೂವ್ ಹಿಂದೆ ಎಲ್ಲ ಪ್ಲ್ಯಾನಿಂಗ್ ಇರುತ್ತೆ, ಎಲ್ಲರದ್ದು ಥಾಟ್ಸ್ ಇರುತ್ತೆ. ಸೊ ನಾವೆಲ್ಲ ನೋಡಿದ್ದೀವಿ ಹೆಂಗೆ ಆಡ್ತಾರೆ, ಏನು ನಾವು ಕಾಂಟ್ರಿಬ್ಯೂಟ್ ಮಾಡ್ಬೋದು ಟೀಮ್ಗೆ. ಆ್ಯಂಡ್ ಸರ್ ಹೇಳ್ದಂಗೆ ಆಪ್ಷನ್ ಆದಮೇಲೆ ಟೀಮ್ ಕಾಂಬಿನೇಷನ್ ನೋಡಿಬಿಟ್ಟು 2 ಜನನ ತೊಗೊಂಡಿದ್ದೀವಿ, ಕಿಶನ್ ಆ್ಯಂಡ್ ಗೌತಮ್ ಸಾಗರ್. ಇಬ್ಬರು ಸಖತ್ ಆಲ್ರೌಂಡ್ ಪ್ಲೇಯರ್ಸ್ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಟೀಮ್ ಪ್ಲೇಯರ್ಸ್. ಸೊ ಅದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. If you look at the tournament, all the matches are being played in Bangalore. So matches ಆಗಬೇಕು ಅಂತ ಪ್ಲಾನ್ ಇತ್ತು. ಬಟ್ BCCI ನಮ್ಮ KCAಗೆ ಕೊಟ್ಟಿರೋ ಕ್ರಿಕೆಟಿಂಗ್ ವಿಂಡೋ August 15 to September 1st. ಇದು ನಿಮಗೆ ತಿಳಿದಿರೋದಾಗೆ ಮಳೆಗಾಲ. ಆ್ಯಂಡ್ ಬ್ಯಾಂಗ್ಳೂರ್ ಸ್ಟೇಡಿಯಂ ಇಸ್ ದ ಓನ್ಲಿ ಸ್ಟೇಡಿಯಂ ಇನ್ ದ ವರ್ಲ್ಡ್ ದಟ್ ಹ್ಯಾಸ್ ಎ ಸಬ್ವೇರ್ ಸಿಸ್ಟಮ್. ಆ್ಯಂಡ್ ಎಷ್ಟೇ ಮಳೆ ಬಂದರೂ ಅರ್ಧ ಗಂಟೆಯಲ್ಲಿ ಮ್ಯಾಚ್ ಶುರು ಮಾಡ್ಬೋದು. ನಮ್ಮ ಉದ್ದೇಶ ಏನು ಅಂದರೆ ಹುಡುಗರಿಗೆ ಆಟ ಆಡೋಕ್ಕೆ ಚಾನ್ಸ್ ಸಿಗಬೇಕು ಅಂತ. ಒಂದು ಕಡೆ ಆಸೆ ಮೈಸೂರಲ್ಲೂ ಮ್ಯಾಚಸ್ ಆಗಲಿ, ಬಟ್ ಮೋರ್ ಇಂಪಾರ್ಟೆಂಟ್ ಫಾರ್ ಪ್ಲೇಯರ್ಸ್ ಟು ಗೆಟ್ ಕ್ರಿಕೆಟ್. ಅದಕ್ಕೆ ನಾವು ಬೆಂಗಳೂರಲ್ಲಿ ಮ್ಯಾಚಸ್ ನಡೆಸಿ ಅಂತ KCAಗೆ ನಾವೇ ರಿಕ್ವೆಸ್ಟ್ ಮಾಡಿದ್ದೀವಿ. ನಾನು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಬೆಂಗಳೂರಲ್ಲೇ ಗ್ರೌಂಡ್ ರೆಡಿ ಮಾಡಿದ್ದಾರೆ ಮ್ಯಾಚಸ್ಗೆ. ಬಟ್ ಆ್ಯಸ್ ಅ ಫ್ರಾಂಚೈಸ್ ನಾವು ತುಂಬ ಔಟ್ರೀಚ್ ಪ್ರೋಗ್ರಾಮ್ ಮಾಡಿದ್ದೀವಿ ಮೈಸೂರಲ್ಲಿ. ರೆಡ್ FM ಜೊತೆ ಟೈಅಪ್ ಆಗಿದ್ದೀವಿ. ಲೋಕಲ್ ನ್ಯೂಸ್ ಪೇಪರ್ ಇದೆ ಸ್ಟಾರ್ ಆಫ್ ಮೈಸೂರು ಅಂತ, ಅವರು ಎಲ್ಲ ಪ್ಲೇಯರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ. ಆ್ಯಂಡ್ ನಮಗೆ ಸೋಷಿಯಲ್ ಮೀಡಿಯಲ್ಲಿ ಹೈಯೆಸ್ಟ್ ಫಾಲೋಯಿಂಗ್ ಮೈಸೂರು ವಾರಿಯರ್ಸ್ಗೆ ಇರೋದು. So we have a lot of activation and social ideas that we do to ensure that players get visibility ಸಿಕ್ಕಲಿ ಮೈಸೂರಲ್ಲಿ.